44ನೇ ವರ್ಷದ ಗಣೇಶೋತ್ಸವ ನಡೀತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಆಕ್ಚುಲಿ ಈ ಟೈಮಲ್ಲಿ ಎಲ್ಲ ಕಡೆ ಉತ್ಸವಗಳು ಸಂಭ್ರಮ ನಡೀತಾನೆ ಇರುತ್ತೆ. ಆದರೆ ನಮ್ಮ ದೇವಲಾಪುರದಲ್ಲಿ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ನೋಡಿ, ನಮ್ಮ ದೇವಲಾಪುರದಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ 43 ವರ್ಷಗಳಿಂದ ಎಷ್ಟು ಯಶಸ್ವಿಯಾಗಿ ಗಣೇಶೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇವತ್ತು ಇಲ್ಲಿ 44ನೇ ವರ್ಷದ ಗಣೇಶೋತ್ಸವನ ಇಷ್ಟೊಂದು ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಶ್ರೀ ವಿನಾಯಕ ಮಿತ್ರ ಮಂಡಳಿಗೆ ಹಾಗೆ ಡಾಕ್ಟರ್ ರಾಜ್ ಅಭಿಮಾನಿಗಳ ಬಳಗಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರಾಗಿ ಚಪ್ಪಾಳೆ ಕೊಡೋಣ ಪ್ಲೀಸ್. ಸೊ ಇವತ್ತು ಆ್ಯಕ್ಚುಲಿ ನನ್ನಲ್ಲಿ ತುಂಬ ಪ್ರೀತಿಯಿಂದ ನನಗೆ ಇವತ್ತು ದೇವಲಾಪುರದಲ್ಲಿ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ್ಯಕ್ಚುಲಿ ನಾನು ಸ್ವಲ್ಪ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೆ, ಮಳೆ ಅನಿಸುತ್ತೆ, ಅದಕ್ಕೆ GPS ಲೆಕ್ಕ ಸಿಗದೆ ಇದ್ದ ಹಾಗೆ ಟ್ರಾಫಿಕ್ ಇತ್ತು. ಸೊ 2 hours ನಾವು ಅಂದರೆ ನಮ್ಮ ಕಾರಿಂದ ಮೂವ್ ಆಗೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. ಸೊ ಬರೋದು ಲೇಟ್ ಆಯಿತು, ತಮ್ಮೆಲ್ಲರ ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನನ್ನು ಇವತ್ತು ದೇವಲಾಪುರಕ್ಕೆ ಕರೆಸಿ ಇಲ್ಲಿ ಹಾಡೋದಕ್ಕೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನಗೆ ಶ್ರೀ ವಿನಾಯಕ ಮಿತ್ರ ಮಂಡಳಿಯವರಿಗೆ ಹಾಗೆ ಡಾಕ್ಟರ್ ರಾಜ್ ಅಭಿಮಾನಿಗಳ ಬಳಗಕ್ಕೆ ಹಾಗೆ ನಮ್ಮ ಭರತ್ ಸರ್ ಅವರು ತುಂಬ ಅದ್ಭುತವಾದ ವಿಡಿಯೋನ ಕಳಿಸೋದ್ರ ಮೂಲಕ ನನಗೆ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದರು. ಸೊ ಅವರಿಗೆ ಹಾಗೆ ನಮ್ಮ KR ಎಂಟರ್ಟೈನರ್ಸ್, ನಮ್ಮ ಸರಿಗಮಪ ಖ್ಯಾತಿಯ ಕಂಬದಂಗಯ್ಯ ಸರ್ ಅವರ ಈ ಒಂದು ಎಂಟರ್ಟೈನರ್ಸ್ ಅವರಿಗೂ ಕೂಡ ಹಾಗೆ ಎಲ್ಲ ದೇವಲಾಪುರದ ಹಿರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇಲ್ಲೆಲ್ಲಿ ನೋಡಿದ್ರೆ ಒಂದು ಹಬ್ಬದ ವಾತಾವರಣ, ಸಂಭ್ರಮ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ಒಂದು ಹಬ್ಬದ ಸಾಂಗ್ ಹಾಡೋಣ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಬೋದಾ ಪ್ಲೀಸ್? ಓಕೆ, ಥ್ಯಾಂಕ್ ಯು.